ನಮಸ್ಕಾರ ಸ್ನೇಹಿತರೆ, ನಾನು ಗೊತ್ತಲ್ವಾ ನಿಮ್ಮ ಗಿಣಿರಾಮ. ಅಂದಾಗೆ ನಿಮ್ಗೆ ನಮ್ಮ ಅಜ್ಜಿ ಸ್ಟೋರಿ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಹಾಗೆ ಹೊಸ ವಿಡಿಯೋ ಒಂದಿಗೆ ನಮ್ಮ ಅಕ್ಕನ ಸ್ಟೋರಿನ ತಗೊಂಡ್ ಬಂದಿದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋನ ದಯವಿಟ್ಟು ನೋಡಿ. హాయ్ గాయ్స్, అందరూ ఎలా ఉన్నారు? నా పేరు శ్రావణి. నా ఊరు గుంటూరు. ఈ కాలేజ్లో నేను కొత్తగా ಜಾಯಿನ್ ಅಯ್ಯಾನು. ಅಯ್ಯೋ, ಇದ್ಯಾವ ಭಾಷೆ, ಇವಳು ಏನ್ ಮಾತಾಡ್ತವಳೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ನೋಡಕ್ಕೇನೋ ತುಂಬಾ ಸುಂದರವಾಗವಳೆ. ಏನಂತೀರಾ? ಅಪ್ಪ ತಂದೆ ಸುಂದರಿ ಅಂತ ಹತ್ರ ಹೋಗ್ಬೇಡ, ಆಮೇಲೆ ಕಚ್ಚಿ ಕಚ್ಚಿ ತಿನ್ಬಿಟ್ಟಾಳು. ಸ್ವಲ್ಪ ದೂರಾನೇ ಇರೋ. ಅವಳು ಮಾತಾಡ್ತಾ ಇರೋ ಭಾಷೆ ತೆಲುಗು. ಇದು ನಿನಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಹೋಗ್ರೋ, ಈಗ ಫೋನ್ ಐತೆ, ಯಾವ ಭಾಷೆ ಬೇಕಾದ್ರೂ ಅರ್ಥ ಮಾಡ್ಕೋಬಹುದು. ಇನ್ನ ತೆಲುಗು ಭಾಷೆಯ ಒಂದು ವಿಷಯನ ನೋಡ್ತೀರಿ, ನಾನು ಗೂಗಲ್ ಕೇಳಿ ಹೇಗೆ ಅರ್ಥ ಮಾಡ್ಕೋತೀನಿ ಅಂತ. ಹಾಯ್ ಶ್ರಾವಣಿ, ನನ್ನೆಸರು ಪ್ರಸಾದ್ ಅಂತ. ನಾನು ಇದೇ ಊರ್ನೋನು. ನಿಂದ್ ಯಾವ ಊರು? నేసరు ప్రసా వరే. ఏమి మాట్లాడుతున్నోరా? నాకర్థం అయ్యేలా మాట్లాడూర్. పిచ్చి సన్యాసి. ಇಲ್ಲ ಇಲ್ಲ, ನನ್ನೆಸರು ಸನ್ಯಾಸಿ ಅಲ್ಲ, ಪ್ರಸಾದ್. ಐ ಮೀನ್ ಮೈ ನೇಮ್ ಪ್ರಸಾದ್, ನಾಟ್ ಸನ್ಯಾಸಿ. నీ పేరు ప్రసాద్. ఎప్పుడూ నాకర్థమైంది. ఇలా ఎడవచ్చు కదా? నీ భాష నాకి అర్థం కాదు. ప్లీజ్ ఏమైనా ఉంటే తెలుగులో మాట్లాడు, ಓಕೆನಾ? ಏನ್ರೋ ಇವಳು, ಏನೋ ಕೆಟ್ಟದಾಗ್ ಬೈತಾ ಇರೋ ತರ ಇದೆ. ನಾನೇನಾದ್ರೂ ತಪ್ಪಾಗ್ ಮಾತಾಡಿದ್ನಾ? ನನ್ನ ಹೆಸರು ತಾನೇ ಹೇಳಿದೆ, ಅದಕ್ಯಾಕೋ ಹೀಗ್ ಬೈತಾಳೆ? ಇವಳತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕೋ ಈ ಶ್ರಾವಣಿನ ನೋಡ್ತಾ ಇದ್ರೆ ನನಗೆ ಸ್ವಲ್ಪ ಲವ್ ಆಗೈತೆ ಅನ್ಸುತ್ತೆ. ಅವಳತ್ರ ಹೋಗಿ ನನ್ನ ಲವ್ ವಿಷಯ ಹೇಳಲ. ಆಮೇಲೆ ಕೋಪ ಮಾಡ್ಕೊಂಡು ಮೊನ್ನೆ ಥರ ನಾನು ಬೈದ್ಬಿಟ್ರೆ ಬೇಡ ಕಣೋ ಪ್ರಸಾದ್. ಮೊದಲೇ ಅವಳಿಗೆ ನಿನ್ನ ಭಾಷೆ ಅರ್ಥ ಆಗಲ್ಲ. ನೀನೇನೋ ಹೇಳಿ, ಅವಳೇನೋ ಕೇಳಿ. ನೋಡ್ಕೊಳ್ಳೋ ಪ್ರಸಾದ್, ಹುಷಾರ್. ಸರಿ ಇರೋ, ಒಂದ್ಸಲ ಟ್ರೈ ಮಾಡ್ತೀನಿ, ನೋಡೋಣ. ಹಾಯ್ ಶ್ರಾವಣಿ, ನಾನು ನಿನ್ನನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ನಿನ್ನನ್ನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನಿನಗ್ ನಾನಂದ್ರೆ ಇಷ್ಟನಾ? రే పిచ్చి సన్యాసి, నీకు మొన్ననే చెప్పినాను తెలుగులో మాట్లాడు అని. నా ముందు వచ్చి ఏదో వాగుతున్నావు. నాకేమీ అర్థం కాదురా. ಅಮ್ಮ, ತಾಯಿ, ದಯವಿಟ್ಟು ನನ್ನನ್ನ ಬೈಬೇಡ. ನೀನ್ ನನ್ನನ್ನ ಮದುವೆ ಮಾಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ. ದಯವಿಟ್ಟು ಕೆಟ್ಟ ಪದಗಳಲ್ಲಿ ನನ್ ಬೈಬೇಡ. ఎందుకురా నన్ను తిట్టునావు? నాకు నీ భాష రాదు అని నన్ను ఎడపిస్తున్నవా? ఇంకా ఎప్పుడు నేను నీతో మాటలాడును పొరా. ಅಯ್ಯೋ ಭಗವಂತ, ಇವಳಿಗ್ ನಾನೇನ್ ಮಾಡ್ದೆ? ಈ ಥರ ಅಳ್ತಾ ಹೋಗ್ತಾಳಲ್ಲ, ಯಾರಾದ್ರೂ ನೋಡಿದ್ರೆ ನನ್ನನ್ನೇ ತಪ್ಪಾಗಿ ತಿಳ್ಕೊಳ್ಳೋದು. ಅಲ್ಲ, ಇವಳೆ ತಾನೇ ನನ್ನನ್ನು ಬೈದಿದ್ದು. ಅಂದ್ರೆ ಈಗ ನಾನ್ ತಾನೇ ಆಡ್ಬೇಕು. ಹೌದು, ನಾನ್ ಆಡ್ಬೇಕು. ನಾನ್ ಹತ್ಕೊಂಡು ಹೋಗ್ತೀನಿ. ಅರೆ, ನನಗೇನಾಯ್ತು? ನಾನು ಯಾಕೆ ಈಗ ಆಡ್ತಾ ಇದ್ದೀನಿ? ಅಮ್ಮು ಇವಳನ್ನು ನೋಡಿ ನಾನು ಹುಚ್ಚ ಹಾಗ್ಬಿಡ್ತೀನಿ ಅಷ್ಟೇ. ಆದ್ರೆ ನಾನು ಇವಳನ್ನು ಇಷ್ಟಪಡ್ತಾ ಇರೋ ವಿಷಯನ ಹೇಗಾದ್ರೂ ಇವಳತ್ರ ಹೇಳಬೇಕು. ಶ್ರಾವಣಿ, ಒಂದ್ ನಿಮಿಷ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಾನು ನಿನ್ನನ್ನ ಇಷ್ಟಪಡ್ತಾ ಇದ್ದೀನಿ, ಅಂದ್ರೆ ಲವ್ ಮಾಡ್ತಾ ಇದ್ದೀನಿ. ನಿನಗರ್ಥ ಆಯ್ತಾ? ఓహో, లవ్ చేస్తున్నావా? ఇదే కదా నువ్వు చెప్పింది. ಹಾ, ನಾನು ನಿನ್ನನ್ನ ಲವ್ ಮಾಡ್ತಾ ಇದ್ದೀನಿ. ಕರೆಕ್ಟ್. ಅಮ್ಮಯ್ಯ, ಈಗ್ಲಾದ್ರೂ ಅರ್ಥ ಆಯ್ತಲ್ಲ. ನಾವಿಬ್ರು ಮದ್ವೆ ಮಾಡ್ಕೊಡೋಣವಾ? ಅಂದ್ರೆ ಮ್ಯಾರೇಜ್, ಓಕೆ? ఏమి మ్యారేజ్? అమ్మో, నాకు భయంగా ఉంది. నేను చేసుకోను. ಅಯ್ಯೋ, ಇವಳು ಏನ್ ಹೇಳ್ತಾಳೆ? ನನಗೆ ಅರ್ಥನೇ ಆಗ್ತಾ ಇಲ್ವೇ. ಮದ್ವೆಗ್ ಒಪ್ಕೊಂಡ್ಲೂ ಇಲ್ವೋ ಅದು ಕೂಡ ಅರ್ಥ ಆಗ್ತಾ ಇಲ್ಲ. ನಾನು ಇವಳು ಮಾತಾಡೋದನ್ನ ಒಂದು ಸಲ ಗೂಗಲ್ ಕೇಳಬೇಕು. ಗೂಗಲ್, ನನಗೆ ಕನ್ನಡದಲ್ಲಿ ಹೇಳು. ಅಮ್ಮ, ನಾಕ್ ಭಯಂಗಾಗುಂದಿ, ಚೇಸ್ಕೋನು. ಅಯ್ಯಯ್ಯೋ, ನಾನು ಮಾಯಾಮಂತ್ರ ಮಾಡ್ತೀನ? ಅಯ್ಯೋ ತಾಯಿ, ನಾನು ನಿನ್ನನ್ನ ಮದುವೆ ಮಾಡ್ಕೋತೀನಿ ಅಂದೆ. ಇವಳಿಗೆ ಹೆಂಗಪ್ಪ ನಾನು ಅರ್ಥ ಮಾಡಿಸ್ಲಿ? ಇವಳಿಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ಶ್ರಾವಣಿ, ನೀನು ನನ್ ಜೊತೆ ಬಾ. ఎక్కడకీరా? నన్ను వదలు. పిచ్చి సన్యాసి ఓదలురా. హరే,
గుడికి తీసుకొనొచ్చావా? అయితే సరి, నువ్వు మంచివాడివే. ಅಮ್ಮ ತಾಯಿ, ಇದು ಗುಡುಕಿ ಅಲ್ಲ, ಇದು ದೇವಸ್ಥಾನ, ಅಂದ್ರೆ ಟೆಂಪಲ್. ಅರ್ಥ ಆಯ್ತಾ? ಟೆಂಪಲ್ ಅದೇ ಖದ್ರಾ ನೀನು ಚಪ್ಪಿಂದಿ. ನೋಡು ಶ್ರಾವಣಿ, ನಾನೀಗ ನಿನ್ನನ್ನ ಮದುವೆ ಮಾಡ್ಕೋತೀನಿ. ಈ ತಾಳಿ ನಿನಗ್ ಕಟ್ತೀನಿ. ನೀನ್ ನನ್ನನ್ನ ಒಪ್ಕೊಂಡ್ ಮದುವೆ ಮಾಡ್ಕೋ. ನನಗೆ ನಿನ್ನನ್ನ ಬಿಟ್ಟಿರೋದ್ಕಾಗಲ್ಲ. రే పిచ్చి సన్యాసి, నువ్వు అంటే నాకి కూడా ఇష్టమేరా. ಭಗವಂತ, ಈಗ್ಲಾದ್ರೂ ನಗದಲ್ಲ. ನನಗೆ ನಿನ್ನ ನಗು ಬಿಟ್ಟು ಬೇರೆ ಏನ್ ಅರ್ಥ ಆಗಿಲ್ಲ. ಈಗ ನಾವಿಬ್ರೂ ಮದುವೆ ಮಾಡ್ಕೊಳ್ಳೋಣ, ಸರಿನಾ? ಬಾ, ಈಗ ನಮ್ ಮನೆಗ್ ಹೋಗೋಣ. ಅಮ್ಮ ಅಮ್ಮ, ನೋಡು ಯಾರ್ ಬಂದಿದ್ದಾರೆ. ನಾನ್ ನಿನ್ಗೆ ಸೊಸೆನ್ ಕರ್ಕೊಂಡ್ ಬಂದಿದ್ದೀನಿ. ಏನೋ ಪ್ರಸಾದ್, ಹಾಗೆ ಕೂಗ್ತಿದ್ಯಾ? ಬಂದೆ ತಡಿ. ಯಾರೋ ಇವಳು? ಅಮ್ಮ, ಇವಳು ನಿನ್ ಸೊಸೆ. ಇವಳ ಹೆಸರು ಶ್ರಾವಣಿ. ಏನು, ನನ್ ಸೊಸೆನಾ? ಎಷ್ಟೋ ಧೈರ್ಯ ನಿನ್ಗೆ! ಒಂದ್ ಮಾತ್ ಕೂಡ ಹೇಳ್ದೆ ಮದ್ವೆ ಮಾಡ್ಕೊಂಡ್ ಬಂದಿದ್ಯಾ? ನಿನ್ಗೆ ಏಳೂರ್ ಕೇಳೋರ್ ಯಾರಿಲ್ವಾ? ಅಮ್ಮ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡೆ. ಅದೆಲ್ಲ ನಾನ್ ನಿನ್ಗೆ ಆಮೇಲೆ ಹೇಳ್ತೀನಿ. ಅಯ್ಯೋ ಅಮ್ಮ, ಅದೊಂದು ದೊಡ್ಡ ಕಥೆ. ಇವಳನ್ನ ನಾನು ಮದುವೆ ಮಾಡ್ಕೊಂತೀನಿ ಅಂತ ಅರ್ಥ ಮಾಡ್ಸೋಷ್ಟೊತ್ತಿಗೆ ನನ್ನ ಜೀವ ಬಾಯಿಗೆ ಬಂತು. ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಈಗ ಇವಳನ್ನ ಒಳಗಡೆ ಕರ್ಕೋ ಅಮ್ಮ. ఏమండి, ఎవరు ఇదే? మీరు అమ్మ అంటున్నారు. ఆంటీ, మా అత్తమ్మన. అత్తకారండి. నమస్కారమండి, నన్ను ఆశీర్వదించండి. ಲೋ ಪ್ರಸಾದ್, ಇವಳು ಯಾವ ಭಾಷೆ ಮಾತಾಡ್ತಾಳೋ? ನನ್ನನ್ ಏನೋ ಡಿ ಡಿ ಅಂತ ಬೈತಾವಳೆ. ಎಲ್ಲಿಂದ ಹಿಡ್ಕೊಂಡ್ ಬಂದೋ ಇವನ? ಅಮ್ಮ, ನೀನೇನ್ ತಲೆ ಕೆಡಿಸ್ಕೋಬೇಡ. ಇವಳು ಏನ್ ಮಾತಾಡದ್ಲು ಅಂತ ಗೂಗಲ್ ಕೇಳಿ ಹೇಳ್ತೀನಿರು. ಗೂಗಲ್, ಇವಳು ಏನ್ ಹೇಳೋದ್ಲು ಅಂತ ನನಗ್ ಹೇಳು. ಅಮ್ಮ, ಇವಳು ನಿನ್ನ ಆಶೀರ್ವಾದ ಮಾಡು ಅಂತ ಕೇಳ್ತಾವಳೆ. ಹೌದಾ? ಈ ಭಾಷೆನ ನಾನ್ ಹೇಗೋ ಅರ್ಥ ಮಾಡ್ಕೊಳ್ಳೋದು. ನಾನೋಗಿ ಯಾವ ಗೂಗಲ್ನ ಕೇಳಿ. ಇನ್ನು ನಿಮ್ಮಪ್ಪ ನೋಡಿದ್ರೆ ಮುಗೀತು ಕತೆ. ಏನ್ರೀ, ಸ್ವಲ್ಪ ಬರ್ತೀರಾ? ನೋಡಿ, ನಿಮ್ಗೆ ಸೊಸೇನ್ ಕರ್ಕೊಂಡ್ ಬಂದಿದ್ದಾನೆ. ಸ್ವಲ್ಪ ಈ ಹುಡುಗಿ ಹತ್ರ ನೀವೇ ಮಾತಾಡಿ. ಏನ್ ಸೊಸೇನಾ, ಏನ್ ಹೇಳ್ತಿದ್ದೀಯಾ? ಇವನು ಮದ್ವೆನೇ ಮಾಡ್ಕೊಂಡ್ ಬಂದ್ಬಿಟ್ನಾ? ಹೋಗ್ಲಿ ಬಿಡು, ನಮ್ಗೆ ಖರ್ಚೆಲ್ಲ ಉಳೀತಲ್ಲ. ಅಂದಾಗೆ ಸೊಸೆ, ನೆನ್ನೆ ಸರೇನಮ್ಮ, ನಿಮ್ಮ ಊರು ಯಾವುದು? ನಿಮ್ಮ ಅಪ್ಪ ಅಮ್ಮ ಯಾರು? రే పిచ్చి సన్యాసి, ఇదెవరు రా? హేమో మాట్లాడుతున్నారు. నాకేమీ అర్థం కాలేద్రా. ಗೂಗಲ್, ಇವಳು ಏನ್ ಹೇಳೋದ್ಲು? ಅಪ್ಪ, ಇವಳು ನಿಮ್ಮನ್ನ ಯಾರು ಅಂತ ಕೇಳ್ತಾಳೆ. ನೀವು ಮಾತಾಡಿದ್ದು ಇವಳಿಗೆ ಅರ್ಥ ಆಗ್ಲಿಲ್ವಂತೆ. ಶ್ರಾವಣಿ, ಇದು ನಮ್ಮಪ್ಪ. ಅಪ್ಪ ಅಂದ್ರೆ ಡ್ಯಾಡಿ. ఓ, నీ నాన్న. మామగారండి. నమస్కారమండి, నన్ను ఆశీర్వదించండి. ಓಹೋ, ನೋ ತೆಲುಗು ಪಿಲ್ಲ. ನಾಕಿ ಸ್ವಲ್ಪ ಸ್ವಲ್ಪ ಅಲ್ಪ ತೆಲುಗು వచ్చు. ಕೂಡಲುಗಾರು, ಬನ್ನಿ ಬನ್ನಿ. మామగారండి, మీకు తెలుగు వచ్చు. నాకు సంతోషమండి, నన్ను ఆశీర్వదించండి. రేపిచ్చి సన్యాసి, నోవు కూడా తెలుగు నేర్చుకోరా. ಲೋ ಪ್ರಸಾದ್, ನಿನ್ನ ಕತೆ ಮುಗೀತು. ನಿಮ್ಮ ತಂದೆಗೂ ಸ್ವಲ್ಪ ಇವಳ ಭಾಷೆ ಗೊತ್ತು ಅಂದಮೇಲೆ ಆಯ್ತಲ್ಲ, ಸೊಸೆನೋ ಮಾವ ಸೇರ್ಕೊಂಡು ನಮ್ಮಿಬ್ರಿಗೋ ಒಂದ್ ಆಟ ಆಡ್ತಾರೆ. ಏನ್ರೀ, ನಿಮ್ಗೆ ಹೇಗೆ ಇವಳ ಭಾಷೆ ಗೊತ್ತು? ಏನಿಲ್ಲ ಕಣೆ, ನಾನು ಒಂದು 4 ವರ್ಷ ಆಂಧ್ರದಲ್ಲಿ ಕೆಲಸ ಮಾಡಿದೆ ನೋಡು. ಆಗ ಆ ಜನಗಳ ಜೊತೆ ಇದ್ದು ಸ್ವಲ್ಪ ಸ್ವಲ್ಪ ತಿಳ್ಕೊಂಡೆ ಅಷ್ಟೆ. ಸರಿ ಬನ್ನಿ, ಎಲ್ಲ ಒಳಗಡೆ ಹೋಗೋಣ ಅಂದಾಗೆ. ಶ್ರಾವಣಿ, నీకు ಹೊಂಟ చేయడానికి ಬರುತ್ತಾ? హా మామగారండి, నాకు అంత వచ్చు. ఈపుడే వందుతాను కదా. మీరు నా వంట తిని చూడండి. అత్తగరండి, మీ కిచెన్ ఎక్కడ ఉంది? ರೀ, ಇವಳೇನೋ ಚಿಕನ್ ಅಂತವಳೆ. ಈಗ ಚಿಕನ್ ತರ್ಬೇಕಂತ. ಏನೋ ನೀವೇ ಕೇಳಿ ಹೇಳ್ರಿ. ಚಿಕನ್ ಅಲ್ಲ ಕಣೆ, ಅಡಿಗೆ ಮನೆ ತೋರಿಸು ಅಂತ ಕೇಳ್ತಿದ್ದಾಳೆ. ಹೌದಾ? ಅಡ್ಗೆ ಮನೆನ ಕೇಳಿದ್ದು. ಸರಿ ಹೋಯ್ತು. ಬಾರಮ್ಮ ಸೊಸೆ. ನೋಡು, ಇದೇ ನಮ್ಮ ಅಡ್ಗೆ ಮನೆ. ಅಡಿಗೆ ಕರೆಕ್ಟಾಗ್ ಮಾಡ್ತೀಯಲ್ಲ? ಏನ್ ಮಾಡ್ತೀಯ ಏನೋ? ನಾನ್ ಏನ್ ಹೇಳ್ದೆ ಅಂತ ಕೂಡ ನಿನ್ಗರ್ಥ ಆಗಿಲ್ಲ. ಭಗವಂತ, ನೀನೇ ಕಾಪಾಡು. ಲೋ ಪ್ರಸಾದ್,
ನಿನ್ನ ಗತಿ ಗೋವಿಂದ. అత్తగరండి మామగారండి వంట రెడీ రండి తిందాము. ಸಾವಿತ್ರಿ, ನಿನ್ನ ಸೊಸೆ ಅಡುಗೆ ರೆಡಿ ಮಾಡಿದ್ದಾಳಂತೆ. ಬಾ, ಊಟ ಹೇಗಿದೆ ಅಂತ ನೋಡೋಣ. ರೀ, ನಂಬಿ ಬರ್ಲಾ? ಅಯ್ಯೋ, ಬಾರೆ. ರೀ, ಅಡಿಗೆ ತುಂಬಾ ಚೆನ್ನಾಗ್ ಮಾಡಿದ್ದಾಳೆ ಅಲ್ವಾ? ಇದು ಆಂಧ್ರ ಊಟ ತರಾನೇ ಇಲ್ಲ, ನಮ್ ಕಡೆ ಮಾಡೋ ತರಾನೇ ಇದೆ. ಇದನ್ನ ಇವಳು ಹೇಗೆ ತಿಳ್ಕೊಂಡ್ಲು? ನಾನಂತೂ ಏನೂ ಇನ್ನೂ ಹೇಳಿಕೊಟ್ಟಿಲ್ಲ. ಹೋಗ್ಲಿ ಬಿಡಿ, ಅಡಿಗೆ ಆದ್ರೂ ಚೆನ್ನಾಗ್ ಮಾಡ್ತಾಳಲ್ಲ, ನನಗದೇ ಸಮಾಧಾನ. ಅಮ್ಮ ತೆಲುಗು ಪಿಲ್ಲ, ನಿನಗೆ ತುಂಬಾ ಧನ್ಯವಾದ. ಲೋ ಪ್ರಸಾದ್, ಈ ವಿಷಯದಲ್ಲಿ ನೀನಂತೂ ಬಚಾವ್. ಒಂದು ಒಳ್ಳೆ ಅಡಿಗೆ ಮಾಡೋ ಸೊಸೆನ ಕರ್ಕೊಂಡ್ ಬಂದಿದ್ದೀಯ. ಅಂದಾಗೆ ಇವಳ ಅಪ್ಪ ಅಮ್ಮ ಯಾರು? ಅವರೆಲ್ಲಿದ್ದಾರೆ? ಅಮ್ಮ, ಇವಳಿಗೆ ಯಾರಿಲ್ವಂತೆ. ಇವಳು ಅನಾಥ ಅಂತ ಹೇಳಿದ್ಲು. ಅದಕ್ಕೆ ಇವಳ ಮೇಲೆ ನನಗೆ ಪ್ರೀತಿ ಶುರುವಾಯ್ತು. ಇವಳು ತುಂಬಾ ಒಳ್ಳೆ ಹುಡುಗಿ ಅಮ್ಮ. ಇವಳು ಜನಗಳನ್ನ ಎಷ್ಟು ಪ್ರೀತಿಸ್ತಾಳೆ ಗೊತ್ತಾ? ರೋಡಲ್ಲಿ ಯಾವ ಭಿಕ್ಷುಕರನ್ನ ನೋಡಿದ್ರೂ ಕೂಡ ಅವ್ರಿಗೆ ಅವಳ ಕೈಯಲ್ಲಿ ಏನಿದ್ರೂ ಕೊಟ್ಬಿಡ್ತಾಳೆ. ಇವಳಲ್ಲಿ ಮನುಷ್ಯತ್ವ ಇರೋದನ್ನ ನೋಡಿ ನನಗೆ ತುಂಬಾ ಇಷ್ಟ ಆದ್ಲು. ಅದಕ್ಕೆ ನಾನು ಇವಳ ಭಾಷೆ ಕೂಡ ನೋಡಿಲ್ಲ. ಹೇಗಾದ್ರೂ ಇವಳನ್ನ ಮದುವೆ ಮಾಡ್ಕೋಬೇಕು ಅಂತ ಆಸೆಪಟ್ಟೆ. ಈ ಕಾಲದಲ್ಲಿ ಯಾರಿಗೆ ಇಷ್ಟೊಂದು ಮನುಷ್ಯತ್ವ ಇರುತ್ತೆ ಹೇಳಮ್ಮ? ನಿಜ ಕಣೋ ನೀನು ಹೇಳೋದು. ಈ ಕಾಲದಲ್ಲಿ ಈ ಥರ ಒಂದು ಹುಡುಗಿ ಸಿಗೋದು ತುಂಬ ಕಷ್ಟ. ಒಂದು ಕಾಲದಲ್ಲಿ ನಾನು ತುಂಬ ಕ್ರೂರಿಯಾಗಿದ್ದೆ. ನಾನು ಯಾರಿಗೂ ಮರ್ಯಾದೆ ಕೊಡ್ತಾ ಇರಲಿಲ್ಲ. ನಾನು ನನ್ನದು ಅನ್ನೋ ಅಹಂಕಾರ ನನಗೆ ಜಾಸ್ತಿನೇ ಇತ್ತು. ಆದರೆ ಈಗ ಅದಿಲ್ಲ. ನನ್ನಲ್ಲಿ ಈಗ ಅಹಂಕಾರನೂ ಇಲ್ಲ. ನನ್ನ ಸುತ್ತಮುತ್ತ ಯಾವ ಬಂಧು ಬಳಗಾನೂ ಇಲ್ಲ. ಎಲ್ಲರನ್ನೂ ನಾನು ಕಳೆದುಕೊಂಡ್ಬಿಟ್ಟೆ. ಈಗ ಬೇಕು ಅಂದ್ರೂ ಸಿಗೋದಿಲ್ಲ. ಹೋಗ್ಲಿ ಬಿಡು ಸಾವಿತ್ರಿ, ಈಗ್ಯಾಕದೆಲ್ಲ ನೆನ್ಸ್ಕೊಂತೀಯ? ನಿನ್ ತಪ್ಪಿನ ಅರಿವಾಯ್ತಲ್ಲ, ಅದೇ ದೊಡ್ಡ ವಿಷಯ. ಇಲ್ಲ ರೀ, ನನ್ನ ಅಹಂಕಾರದಿಂದ. ನಾನು ನಿಮ್ಮ ತಂಗಿಗೆ ತುಂಬ ಅವಮಾನ ಮಾಡಿದೆ. ಆಕೆ ಮಗಳನ್ನು ನನ್ನ ಮಗನಿಗೆ ಮದುವೆ ಮಾಡಿಕೊಳ್ಬೇಕು ಅಂತ. ನಾವು ನಮ್ಮ ಮಕ್ಕಳು ಹುಟ್ಟಿದ ದಿನಾನೇ ಮಾತಾಡ್ಕೊಂಡ್ರಿ ಅಲ್ವಾ? ಆದರೆ ನಾನು ಅದನ್ನೆಲ್ಲ ಮರೆತು ಆಕೆ ಮಗಳನ್ನು ನನ್ನ ಮಗನಿಗೆ ಮದುವೆ ಮಾಡೋದಿಕ್ಕೆ ಒಪ್ಕೊಂಡಿಲ್ಲ. ಅವಳನ್ನು ಜಗಳ ಮಾಡಿ ಸಣ್ಣ ವಯಸ್ಸಲ್ಲೇ ಮನೆಯಿಂದ ಓಡಿಸ್ದೆ. ಈಗ ಎಲ್ಲಿದ್ದಾರೋ ಹೇಗಿದ್ದಾರೋ ಒಂದು ಗೊತ್ತಿಲ್ಲ. ಆಕೆ ಏನಾದರೂ ಈಗ ನನ್ನ ಕಣ್ಮುಂದೆ ಕಾಣಿಸಿದ್ರೆ ನಾನು ಅವಳಲ್ಲಿ ಕ್ಷಮೆ ಕೇಳ್ತೀನಿ. ಅತ್ತೆ, ನೀವು ತುಂಬಾ ಒಳ್ಳೆಯವರು ಅಂತ ನನಗ್ ಗೊತ್ತು. ನೀವು ನಡೆದುಕೊಂಡ ರೀತಿ ಸರಿ ಇರ್ಲಿಲ್ಲ. ಆದ್ರೆ ಈಗ ನಿಮ್ಗೆ ಒಳ್ಳೆ ಬುದ್ಧಿ ಬಂದಿದೆ, ಅದು ಕೂಡ ನನಗ್ ತಿಳಿದಿದೆ. ನೀವು ಚಿಂತಿಸ್ಬೇಡಿ. ಯಾವಾಗ ಪಶ್ಚಾತ್ತಾಪ ಪಟ್ಟಿರೋ ಆಗ್ಲೇ ನಿಮ್ಮ ತಪ್ಪೆಲ್ಲ ಮರೆಯಾಗಿ ಹೋಯ್ತು. ಇನ್ನು ನೀವು ಚಿಂತಿಸುವ ಅಗತ್ಯವಿಲ್ಲ. ನೀವು ನೆಮ್ಮದಿಯಿಂದ ಇರಿ. ನನ್ನ ತಾಯಿ ನಿಮ್ಮನ್ನು ಯಾವಾಗ್ಲೂ ಕ್ಷಮಿಸಿದ್ದಾಳೆ. ಅರೇ ಶ್ರಾವಣಿ, ನೀನ್ ಕನ್ನಡ ಮಾತಾಡ್ತಿದ್ಯಾ? ಅದಿಷ್ಟು ಸ್ಪಷ್ಟವಾಗಿ ನನ್ ನಂಬೋದಕ್ಕಾಗ್ತಾ ಇಲ್ಲ. ಮತ್ತೆ ಇಷ್ಟು ದಿನ ಯಾಕ್ ನೀನ್ ತೆಲುಗು ಮಾತಾಡ್ತಿದ್ದೆ? ಅದನ್ನ ನಾನ್ ಹೇಳ್ತೀನಿ. ಹರೇ ಸೀತಾ, ನೀನು? ಹೌದ ಅತ್ತಿಗೆ, ನಾನೇ ನಿಮ್ ನಾದಿನಿ. ಹೇಗಿದ್ದೀರಾ ಅತ್ತಿಗೆ? ಕ್ಷೇಮವೇ? ಅಣ್ಣ, ನೀನು ಕ್ಷೇಮವೇ? ಪ್ರಸಾದ್, ಈಕೆ ನನ್ ಮಗಳು ಶ್ರಾವಣಿ. ಇವಳು ನಿನ್ನ ಸೋದ್ರ ಅತ್ತೆ ಮಗಳು. ನಾವೆಲ್ಲರೂ ನಿಮ್ಮಿಬ್ರ ಮದುವೆಯನ್ನು ಚಿಕ್ಕ ವಯಸ್ಸಿನಲ್ಲೇ ತೀರ್ಮಾನಿಸಿದ್ದೆವು. ಆದರೆ ಕಾರಣಾಂತರಗಳಿಂದ ನಾವು ದೂರಾಗಿ ಬಿಟ್ಟೆವು. ಆದರೆ ಆ ಭಗವಂತ ನಮ್ಮನ್ನು ದೂರ ಮಾಡ್ಲಿಲ್ಲ. ಯಾವಾಗ್ಲೂ ನನ್ನ ಅಣ್ಣ ನನ್ನ ಜೊತೆಯಲ್ಲೇ ಇದ್ರು. ಅವರಿಗೆ ನಮ್ಮ ವಿಷಯ ಎಲ್ಲ ಗೊತ್ತು. ಅತ್ತಿಗೆಗೆ ಅವರ ತಪ್ಪಿನ ಅರಿವಾಗ್ಬೇಕೆಂದು ಕಾಯ್ತಿದೆವು. ಆ ದಿನ ಈಗ ಬಂದಿದೆ. ಇದೆಲ್ಲವೂ ನನ್ನ ಅಣ್ಣನ ಬುದ್ಧಿವಂತಿಕೆಯಿಂದ ನಡೆದಿತ್ತು. ಇಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತು ಗೊತ್ತಿಲ್ಲ. ನನ್ನ ಅಣ್ಣ ನನ್ನ ಕೈ ಬಿಡ್ಲಿಲ್ಲ. ದೇವರ ಹಾಗೆ ಯಾವಾಗ್ಲೂ ನನ್ನನ್ನು ಕಾಯ್ತಿದ್ದ. ಅತ್ತಿಗೆ, ನೀವು ಚಿಂತಿಸ್ಬೇಡಿ. ನೀವು ಯಾವ ತಪ್ಪನ್ನು ಮಾಡ್ಲಿಲ್ಲ. ಆ ದಿನ ನಡೆದಿದ್ದು ಎಲ್ಲ ಯಾರೋ ಮಾಡಿದ ಸಂಚು. ಅಗ್ರಲ್ಲಿ ನೀವು ಸಿಲುಕಿಕೊಂಡಿರಿ ಅಷ್ಟೆ. ನಿಮ್ಮ ತಪ್ಪು ಏನೂ ಇಲ್ಲ. ನೀವು ಚಿಂತಿಸ್ಬೇಡಿ. ಇಲ್ಲಿ ಏನ್ ನಡೀತಿದೆ? ನೀವು ನನ್ನ ಅತ್ತೆ, ಶ್ರಾವಣಿ ನಿಮ್ ಮಗಳೇ. ಹೌದು ಪ್ರಸಾದ್, ಶ್ರಾವಣಿ ನನ್ನ ತಂಗಿ ಮಗಳು ಸಾವಿತ್ರಿ.
ನೀನು ಆ ದಿನ ಕೋಪದಲ್ಲಿದ್ದೆ. ಅದಕ್ಕೆ ನಾನ್ ನಿನಗೆ ಏನು ಹೇಳಲು ಆಗುತ್ತಿರ್ಲಿಲ್ಲ. ಆಗ ನಾನು ಸುಮ್ಮನಾದೆ. ಆದರೆ ಈಗ ನಿನಗೆ ಬುದ್ಧಿ ಬಂದಿದೆ. ನಿನ್ನ ತಪ್ಪಿನ ಅರಿವಾಗಿದೆ. ಪ್ರಸಾದ್, ನಿನಗೂ ಶ್ರಾವಣಿಗೂ ಚಿಕ್ಕ ವಯಸ್ಸಿನಲ್ಲೇ ಮದುವೆ ತೀರ್ಮಾನ ನಡೆದು ಹೋಗಿದೆ. ಕಾರಣಾಂತರಗಳಿಂದ ಇವರು ದೂರಾಗಿದ್ದರು. ಆದರೆ ಇವರು ನನ್ನ ಗಮನದಲ್ಲಿ ಇದ್ದರು. ನಾನೇ ಶ್ರಾವಣಿಗೆ ಇಲ್ಲಿ ಬರಲು ಹೇಳಿದೆ. ಶ್ರಾವಣಿಗೆ ನಿನ್ನ ಬಗ್ಗೆ ಎಲ್ಲವೂ ತಿಳಿದಿದೆ. ಆದರೆ ಯಾವ ಅನುಮಾನ ಬರಬಾರದೆಂದು ಭಾಷೆ ಬದಲಿಸಿದಲು ಅಷ್ಟೇ. ಈಗ್ನೋಡು, ಎಲ್ಲ ಒಳ್ಳೆಯದಾಯ್ತಲ್ಲ. ಸಾವಿತ್ರಿ, ಏನಂತೀಯ? ಹೌದು ರೀ, ನೀವು ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ಇಲ್ಲ ಅಂದ್ರೆ ಕೊನೆಯವರೆಗೂ ನನ್ನ ಪಾಪ ಪ್ರಜ್ಞೆ ಕಾಡ್ತಿತ್ತು. ನಿಮ್ಮಿಂದ ನನಗೆ ಉಪಕಾರವಾಗಿದೆ. ಈಗ ನಾನು ತುಂಬ ಸಂತೋಷವಾಗಿದ್ದೇನೆ. ಸೀತಾ, ನಿನಗೆ ನನ್ನ ಮೇಲೆ ಯಾವ ಕೋಪ ಇಲ್ಲ ತಾನೆ? ಶ್ರಾವಣಿ, ನೀನು ಕೂಡ ನನ್ನನ್ನು ಕ್ಷಮಿಸು. ಅತ್ತೆ, ನೀವು ಕ್ಷಮೆ ಕೇಳೋ ಅಗತ್ಯ ಇಲ್ಲ. ನನ್ನ ಮಾವ ಯಾವಾಗಲೂ ಹೇಳುತ್ತಿದ್ದರು, ನಿನ್ನ ಅತ್ತೆ ತುಂಬಾ ಒಳ್ಳೆಯವರೆಂದು. ನನ್ನ ಅತ್ತೆ ಬಗ್ಗೆ ನನಗೆ ತಿಳಿಯದೆ. ನೀವು ನಿಶ್ಚಿಂತೆಯಿಂದ ಇರಿ. ಇನ್ನು ಮುಂದೆ ನಾನು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಹೌದು ಅತ್ತಿಗೆ, ನೀವು ಯಾವ ತಪ್ಪನ್ನು ಮಾಡಿಲ್ಲ. ನೀವು ತುಂಬಾ ಒಳ್ಳೆಯವರು. ಸಮಯ ಸಂದರ್ಭ ನಿಮ್ಮನ್ನು ಹಾಗೆ ಮಾಡಿಸಿದೆ ಅಷ್ಟೇ. ಕೋಪದ ಕೈಯಲ್ಲಿ ನಮ್ಮ ಬುದ್ಧಿಯನ್ನು ಕೊಡಬಾರದು. ಹಾಗೆ ಹೇಳಿಕೆ ಮಾತುಗಳನ್ನು ಕೇಳಬಾರದು. ಹೌದು ಸೀತಾ, ನೀನೆ ಹೇಳುತ್ತಿರುವುದು ಸತ್ಯ. ಕೋಪದ ಕೈಗೆ ಬುದ್ಧಿ ಒಪ್ಪಿಸಿದ ಕ್ಷಣ ಮನಸ್ಸಿನ ಬೆಳಕು ಕತ್ತಲೆಗೆ ಸಿಲುಕುತ್ತದೆ. ಒಂದು ಮಾತಿನ ಗಾಯವೂ ಸಾಕು ಸಂಬಂಧಗಳ ಹೃದಯವನ್ನು ಮುರಿಯಲು. ಆಕ್ರೋಶದ ಬೆಂಕಿ ಎದ್ದಾಗ ಅದು ಮೊದಲು ನಮ್ಮನ್ನೇ ಸುಡುತ್ತದೆ. ಆದರೆ ತಾಳ್ಮೆಯ ತಂಪಾದ ನೆರಳಲ್ಲಿ ಜೀವನದ ಸತ್ಯ ನಿಜವಾಗಿ ಅರಳುತ್ತದೆ. ಯಾರೂ ಕೋಪಿಸಿಕೊಳ್ಳಬೇಡಿ. ಕೋಪ ಮಾಡಿಕೊಳ್ಳುವ ಮುಂಚೆ ಎಚ್ಚರ. ಎಲ್ಲಾ ಸಂಬಂಧಗಳು ಸೀತಾ ಮತ್ತು ಸಾವಿತ್ರಿಯ ಹಾಗೆ ಇರುವುದಿಲ್ಲ. ಸೀತೆ ತರಹ ತಾಳ್ಮೆ ಯಾರಿಗೂ ಇರುವುದಿಲ್ಲ. ಹಾಗೆ ಸಾವಿತ್ರಿ ತರ ಯಾರಿಗೂ ಪಶ್ಚಾತ್ತಾಪ ಬರುವುದಿಲ್ಲ. ಕೋಪಿಸಿಕೊಳ್ಳುವ ಮುನ್ನ ಎಚ್ಚರ, ಎಚ್ಚರ. ಅಡಿಕೆಗೆ ಓದಮಾನ ಆನೆ ಕೊಟ್ಟರೂ ಬರದು, ಅರ್ಹತೆಯಿಲ್ಲದ ಮನಸ್ಸಿಗೆ ಅವಕಾಶ ಕೊಟ್ಟರೂ ಬೆಳೆಯದು. ಬುದ್ಧಿಯಿಲ್ಲದ ಕೈಗೆ ಶಕ್ತಿ ಸಿಕ್ಕರೂ ಅದು ಒಳ್ಳೆಯದಕ್ಕಿಂತ ಕೆಟ್ಟದನ್ನೇ ಮಾಡುತ್ತದೆ. ತಕ್ಕವರಿಗೆ ತಕ್ಕದ್ದೇ ಸಿಗಬೇಕು. ಅದಾಗಲೇ ಜೀವನ ಸರಿದಾರಿಗೆ ಬರುತ್ತದೆ. ಎಲ್ಲರಿಗೂ ಒಳ್ಳೆಯದಾಗ್ಲಿ.